ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಬೃಹತ್ ಉದ್ಯೋಗ ಮೇಳಗೆ ರಿಜಿಸ್ಟರ್ ಆಗಿದ್ರು ನಿಮಗೆಲ್ಲ KSDC ಕಡೆಯಿಂದ 15 ಅಪ್ಡೇಟ್ ಬಂದಿದೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ ಪ್ರತಿಯೊಂದು ಅಪ್ಡೇಟ್ನು ನಾನು ತಿಳಿಸ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ. ಇವತ್ತು ಅಂದರೆ ಗುರುವಾರ ಮಧ್ಯಾಹ್ನ 1 ಗಂಟೆಗೆ KSDC ಅವರು ಯಾವ್ಯಾವ ಕಂಪ್ನಿ ಬೃಹತ್ ಉದ್ಯೋಗ ಮೇಳಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾವೋ ಅವ್ರ ಜೊತೆ ಒಂದು ಮೀಟಿಂಗ್ ನಡೆಸ್ತು. ಅಲ್ಲಿ ಸಾಕಷ್ಟು ಅಪ್ಡೇಟ್ ನಮಗೆ ಸಿಕ್ತು. ಆ ಅಪ್ಡೇಟ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಉದ್ಯೋಗ ಮೇಳದ ಎಲ್ಲ ಅಪ್ಡೇಟ್ಸ್ನು ಕೊಡ್ತಾ ಹೋಗ್ತೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಬೃಹತ್ ಉದ್ಯೋಗ ಮೇಳ ನಡಿಬೇಕಾದ್ರೆ ನಿಮಗೆ ಫುಡ್ ಫೆಸಿಲಿಟಿ ಇರುತ್ತೋ ಅಥವಾ ಇಲ್ಲೋ ಅಂತ ಎಲ್ಲರಿಗೂ ಒಂದು ಡೌಟ್ ಇದ್ದೇ ಇತ್ತು. ಅದಕ್ಕೆ KSDC ಅವರು ಬರೀ ಎಂಪ್ಲಾಯರ್ಸ್ ಮತ್ತು ಅವ್ರ ಕಡೆಯಿಂದ ಬಂದಿರೋ ಜನಕ್ಕೆ ಮಾತ್ರ ಊಟ ಇರುತ್ತೆ ಅಂತ ಅಲ್ಲಿ ಸ್ಪೆಸಿಫೈ ಮಾಡಿದರು. ಅಲ್ಲೆಲ್ಲೂ ಕ್ಯಾಂಡಿಡೇಟ್ಸ್ಗೂ ಕೂಡ ಊಟ ಇರುತ್ತೆ ಅಂತ ಎಲ್ಲೂ ಅವರು ಸ್ಪೆಸಿಫೈ ಮಾಡಲಿಲ್ಲ. ಮೊದಲನೇ ಅಪ್ಡೇಟ್ ಹೀಗಿದೆ. ಬೃಹತ್ ಉದ್ಯೋಗ ಮೇಳದ ಟೈಮಿಂಗ್ಸ್ ನಿಮಗೆ ಗೊತ್ತಿರಲಿಲ್ಲ. ಬಟ್ KSDC ಅವರು 26-27ನೇ ತಾರೀಕು ಫೆಬ್ರವರಿ ಅರಮನೆ ಮೈದಾನದಲ್ಲಿ ಈ ಬೃಹತ್ ಉದ್ಯೋಗ ಮೇಳನ ನಡೆಸ್ತೀವಿ ಅಂತ ಅಫಿಷಿಯಲಾಗಿ ಕನ್ಫರ್ಮ್ ಮಾಡಿದರು. ಬಟ್ ಟೈಮಿಂಗ್ಸ್ ಹೇಳಿರಲಿಲ್ಲ. ಬಟ್ ನಿನ್ನೆ ಅದನ್ನು ರಿವೀಲ್ ಮಾಡಿದ್ದಾರೆ. ಸೊ ಆ ಟೈಮಿಂಗ್ಸ್ ಏನು ಅಂದರೆ, ಬೆಳಿಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ ಈ ಬೃಹತ್ ಉದ್ಯೋಗ ಮೇಳ ನಡೀತದೆ. ಇಲ್ಲಿವರೆಗೂ ಸರಿಸುಮಾರು 30,000 ಜನ ಕ್ಯಾಂಡಿಡೇಟ್ಸ್ ರಿಜಿಸ್ಟರ್ ಆಗಿದ್ದಾರೆ ಈ ಬೃಹತ್ ಉದ್ಯೋಗ ಮೇಳಗೆ ಅಂತ ಅಫಿಷಿಯಲಾಗೆ ಕನ್ಫರ್ಮ್ ಮಾಡಿದ್ದಾರೆ. ಮೂರನೇ ಅಪ್ಡೇಟ್ ಹೀಗಿದೆ. ಸುಮಾರು 550 ಕಂಪನಿಗಳು ಆಲ್ರೆಡಿ ಬೃಹತ್ ಉದ್ಯೋಗ ಮೇಳಗೆ ರಿಜಿಸ್ಟರ್ ಆಗಿದ್ದಾವೆ. ನಾಲ್ಕನೇ ಅಪ್ಡೇಟ್ ಹೀಗಿದೆ. KSDC ಅವರು ಬೃಹತ್ ಉದ್ಯೋಗ ಮೇಳನ ಫುಲ್ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಯಾಕಂದರೆ ಸರ್ಕಾರದವರು ಸಾಕಷ್ಟು ಹಣನ ಈ ಬೃಹತ್ ಉದ್ಯೋಗ ಮೇಳಗೆ ಇನ್ವೆಸ್ಟ್ ಮಾಡಿದಾರಂತೆ. ನಿನ್ನೆ ಮೀಟಿಂಗಲ್ಲಿ KSDC ಅವರು ಎಂಪ್ಲಾಯರ್ಸ್ಗೆ ಅಫಿಷಿಯಲ್ ಆಗಿ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೃಹತ್ ಉದ್ಯೋಗ ಮೇಳದಲ್ಲಿ ಯಾವ್ಯಾವ ವಿದ್ಯಾರ್ಥಿ ಸೆಲೆಕ್ಟ್ ಆಗ್ತಾರೋ ಅವ್ರಿಗೆಲ್ಲ ಕಂಪಲ್ಸರಿಯಾಗಿ 15,000ಕ್ಕಿಂತ ಜಾಸ್ತಿ ಸಂಬಳನ ಕೊಡಬೇಕು ಅಂತ KSDC ಅವರು ಎಂಪ್ಲಾಯರ್ಸ್ಗೆ ಅಫಿಷಿಯಲ್ ಆಗಿ ವಾರ್ನ್ ಮಾಡಿದ್ದಾರೆ. ಇನ್ನು 5ನೇ ಅಪ್ಡೇಟ್ ಹೀಗಿದೆ. ನೀವು ಬೃಹತ್ ಉದ್ಯೋಗ ಮೇಳಗೆ ಅಟೆಂಡ್ ಆಗ್ತೀರಾ, ಆವಾಗ ಬೋತ್ ಕ್ಯಾಂಡಿಡೇಟ್ಸ್ ಮತ್ತು ಎಂಪ್ಲಾಯರ್ಸ್ಗೆ ID ಕಾರ್ಡ್ನ ಈ KSDC ಕಡೆಯಿಂದ ಇಶ್ಯೂ ಮಾಡ್ತಾರೆ. ಇನ್ನೊಂದು ಅಪ್ಡೇಟ್ ಹೀಗಿದೆ. KSDC ಅವರು ಎಂಪ್ಲಾಯರ್ಸ್ಗೆ ಒಬ್ಬ ವಿದ್ಯಾರ್ಥಿ ಏನಾದರೂ ಈ ಉದ್ಯೋಗ ಮೇಳದಲ್ಲಿ ಸೆಲೆಕ್ಟ್ ಆದರೆ ಆಟೋಮೆಟಿಕಲಿ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಈ ಕಂಪ್ನಿಯವರು ಆದಷ್ಟು ಬೇಗ ಆ ವಿದ್ಯಾರ್ಥಿಗೆ ಆಫರ್ ಲೆಟರ್ ಅವಾಗಲೇ ಕೊಡಬೇಕು ಅಂತ KSDC ಅವರು ಆರ್ಡರ್ ಮಾಡಿದ್ದಾರೆ. ಸೊ ಮತ್ತು ಮೀಟಿಂಗಲ್ಲಿ ಈಗೂ ಕೂಡ ಡಿಸ್ಕಸ್ ಮಾಡಿದರು. ಕೆಲವು ಎಂಪ್ಲಾಯರ್ಸ್ ಹೇಳ್ತಾ ಇದ್ರು, ಸೊ ನಾವು ಇಂಟರ್ವ್ಯೂ ಪ್ರೋಸೆಸ್ ಮಾಡೋದಕ್ಕೆ 2 ದಿವಸ ಸಾಕಾಗಲ್ಲ, ಯಾಕಂದರೆ ಜಾಸ್ತಿ ಜನ ಬರ್ತಾರೆ, 30,000+ ಜನ ಬರ್ತಾ ಇರೋದ್ರಿಂದ 2 ದಿನದಲ್ಲೇ ನಾವು ಆಫರ್ ಲೆಟರ್ ಕೊಡೋಕ್ಕಾಗಲ್ಲ ಅಂದಿದ್ದಕ್ಕೆ KSDC ಅವರು ಸೊ 1 ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಕಂಪಲ್ಸರಿಯಾಗಿ ಯಾವುದೇ ವಿದ್ಯಾರ್ಥಿ ಬೃಹತ್ ಉದ್ಯೋಗ ಮೇಳದಲ್ಲಿ ಶಾರ್ಟ್ ಲಿಸ್ಟ್ ಏನಾದ್ರು ಆದರೆ ಅಂದರೆ ಸೆಲೆಕ್ಟ್ ಆದರೆ ಕಂಪಲ್ಸರಿಯಾಗಿ 1 ತಿಂಗಳೊಳಗೆ ಆಫರ್ ಲೆಟರ್ನ ಕೊಡಲೇಬೇಕು. ಫಸ್ಟ್ ಪ್ರಿಫರೆನ್ಸು ಅಲ್ಲೇ ಉದ್ಯೋಗ ಮೇಳದಲ್ಲೇ ಆಫರ್ ಲೆಟ್ರ್ ಕೊಡೋಕ್ಕೆ ಹೇಳಿದ್ದಾರೆ. ಕೆಲವು ಕಾರಣದಿಂದ ಏನಾದರೂ ಅದು ಡಿಲೇ ಆಯಿತು ಅಂದರೆ 1 ತಿಂಗಳೊಳಗೆ ಕಂಪಲ್ಸರಿಯಾಗಿ ಆಫರ್ ಲೆಟ್ರು ಕೈ ಸೇರಬೇಕು ಅಂತ ಅಫಿಷಿಯಲಾಗಿ KSDC ಅವರು ವಾರ್ನ್ ಮಾಡಿದ್ದಾರೆ ಎಂಪ್ಲಾಯರ್ಸ್ಗೆ. 7ನೇ ಅಪ್ಡೇಟ್ ಹೇಳೋದಾದರೆ, KSDC ಅವರು ಈ ಸರಿ ಈ ಉದ್ಯೋಗ ಮೇಳನ ಯೂನಿಕ್ಕಾಗಿ ನಡೆಸ್ತಾ ಇದ್ದಾರೆ. ತುಂಬ ಸೀರಿಯಸ್ ಆಗಿ ನಡೆಸ್ತಾ ಇದ್ದಾರೆ. ತುಂಬ ದುಡ್ಡನ್ನ ಇನ್ವೆಸ್ಟ್ ಕೂಡ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ. ಸೊ ಅದಕ್ಕೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ನ್ಯಾಯ ಒದಗಿಸ್ಬೇಕು ಅಂತ ಈ ನಿರುದ್ಯೋಗದಿಂದ ಉದ್ಯೋಗ ಕನ್ವರ್ಟ್ ಮಾಡಬೇಕು ಅಂತ ಸಾಕಷ್ಟು ಶ್ರಮ ಪಡ್ತಾ ಇದ್ದೀವಿ ಅಂತಲೂ ಕೂಡ ಈ ಮೀಟಿಂಗಲ್ಲಿ ಹೇಳಿದರು. 8ನೇ ಅಪ್ಡೇಟ್ ಹೀಗಿದೆ. KSDC ಕಡೆಯಿಂದ ಸೆಕ್ಟರ್ ವೈಸ್, ಅಂದರೆ ನೀವು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದರೆ ಸೊ ಆ ಮೆಕ್ಯಾನಿಕಲ್ ಇಂಜಿನಿಯರ್ ಸೆಕ್ಷನ್ ಅಡಿಯಲ್ಲಿ ಯಾವ್ಯಾವ ಜಾಬ್ ಪೋಸ್ಟ್ ಬರ್ತೈತೆ ಅಂತ ಅದನ್ನು ಸಪ್ರೇಟಾಗಿ ಗ್ರೂಪ್ ಮಾಡೋದು. ಇಲ್ಲ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಆಗಿದ್ದರೆ ಅದರ ಅಡಿಗೆ ಯಾವ್ಯಾವ ಪೋಸ್ಟ್ ಬರುತ್ತೆ ಅಂತ ಸಪ್ರೇಟ್ ಗ್ರೂಪ್ ಮಾಡೋದು. ಈ ಥರ ಅವರು ಪೋಸ್ಟರ್ ಮಾಡಿ ಕರ್ನಾಟಕದಾದ್ಯಂತ ಅದನ್ನು ಸರ್ಕ್ಯುಲೇಟ್ ಮಾಡಬೇಕು ಅಂತ ಇದ್ದಾರೆ. 9ನೇ ಅಪ್ಡೇಟ್ ಬರೋದಾದರೆ, ಸೊ ಯಾವ್ಯಾವ ವಿದ್ಯಾರ್ಥಿ ಸೆಲೆಕ್ಟ್ ಆಗಿರ್ತೀರಾ ಅಥವಾ ಶಾರ್ಟ್ ಲಿಸ್ಟ್ ಆಗಿರ್ತೀರಾ, ನಿಮಗೆ ಇನ್ನೂ ಆಫರ್ ಲೆಟರ್ ಬಂದಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಸಹಾಯವಾಣಿಗೆ ಕಾಲ್ ಮಾಡಿಬಿಟ್ಟು ಏನೇ ತೊಂದರೆ ಇದ್ರೂ ಹೇಳ್ಕೊಂಡು ಸಮಸ್ಯೆನ ಅಲ್ಲೇ ಬಗೆಹರಿಸ್ಕೋಬೇಕು ಅಂತ KSDC ಅವರು ಹೇಳಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದಾದರೆ, ನೀವು skillconnect.kaushalkarya.com ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ತೀರಾ. ಆಮೇಲೆ ಕಂಪ್ನಿ ಕಡೆಯಿಂದ ಕೆಲವೊಂದು ಪೋಸ್ಟ್ಗಳನ್ನ ಬಿಡ್ತಾರೆ. ಸೊ ನಿಮಗೆ ಯಾವ ಸೂಟ್ ಆಗುತ್ತೋ ಅದನ್ನು ನೀವು ಅಪ್ಲೈ ಮಾಡ್ತೀರಾ. ಬಟ್ ಇಲ್ಲೊಂದು ರೆಸ್ಟ್ರಿಕ್ಷನ್ ಇದೆ. ನೀವೇನಾದರೂ ಎಲ್ಲ ಕಂಪ್ನಿಯಿಂದನೂ ಆಫರ್ ಲೆಟರ್ ತೊಗೊಂಡ್ರಿ ಅಂದರೆ ಬರೀ 2 ಅಥವಾ 3 ಕಂಪ್ನಿ ಆಫರ್ ಲೆಟರ್ ತೊಗೊಳಕ್ಕೆ ಮಾತ್ರ ನಿಮಗೆ ಅವಕಾಶ ಇರುತ್ತೆ. ಬೇರೆವೆಲ್ಲ ರಿಜೆಕ್ಟ್ ಆಗುತ್ತೆ ಅಂತಲೂ ಹೇಳಿದ್ದಾರೆ. ಸೊ ಇನ್ನೊಂದು ಮೈನ್ ಅಪ್ಡೇಟ್ ಹೀಗಿದೆ. ಸೊ ಇವಾಗ ನೀವು ಆಫರ್ ಲೆಟರ್ನ ತೊಗೊಂಡಿರ್ತೀರ ಬೇರೆ ಬೇರೆ ಕಂಪ್ನಿಯಿಂದ. ಸೊ ಆವಾಗ ನಿಮ್ಮ ಡಿಸಿಷನ್ ಆಗಿರುತ್ತೆ, ಅಂದರೆ ಕ್ಯಾಂಡಿಡೇಟ್ ಡಿಸಿಷನ್ ಆಗಿರುತ್ತೆ. ಸೊ ನಾನು ಯಾವ ಕಂಪ್ನಿಗೆ ಹೋಗಬೇಕು, ಎಷ್ಟು ಪ್ಯಾಕೇಜಿಗೆ ನಾನು ಹೋಗಬೇಕು, ಯಾವ ಆಫರ್ ಲೆಟರ್ ಚೂಸ್ ಮಾಡೋದು ಅದು ನಿಮ್ಮ ಕೈಯಲ್ಲಿರುತ್ತೆ ಅಂತ KSDC ಅವರು ಅಫಿಷಿಯಲಾಗಿ ಕನ್ಫರ್ಮ್ ಮಾಡಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂದರೆ, ಸೊ ನಿಮಗೆ ಡೌಟ್ ಇದ್ದೇ ಇರುತ್ತೆ, ಈ ಬೃಹತ್ ಉದ್ಯೋಗ ಮೇಳದಲ್ಲಿ 30,000 ಜನ ಬರ್ತಾ ಇದ್ದಾರೆ. ಬಟ್ ನಾವು ಒಂದು ಕಂಪ್ನಿಗೆ ರಿಜಿಸ್ಟರ್ ಆಗಿರ್ತೀವಿ, ಆ ಕಂಪ್ನಿ ಎಲ್ಲಿದೆ, ಏನು ಕತೆ ಅಂತ ನಿಮಗೆ ಸಾಕಷ್ಟು ಡೌಟ್ ಇರುತ್ತೆ. ಸೊ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ KSDC ಅವರು ಪ್ರತಿಯೊಂದು ಕಂಪ್ನಿಗೂ ಒಂದು ಸ್ಟಾಲ್ನ ಮಾಡ್ತಾ ಇದ್ದಾರಂತೆ. ಅಂದರೆ ಇವಾಗ ಅವ್ರು ಹೇಳಿರೋ ಪ್ರಕಾರ ಈಗಾಗಲೇ 500ಕ್ಕೂ ಹೆಚ್ಚು ಕಂಪ್ನಿಗಳು ರಿಜಿಸ್ಟರ್ ಆಗಿದ್ದಾವೆ. ಸೊ ಆ 500 ಕಂಪ್ನಿದು ಸ್ಟಾಲ್ ಇರುತ್ತೆ.
ಸೊ ನಿಮಗೆ ಒಂದು ಡೈರೆಕ್ಷನ್ ಕೂಡ ಕೊಟ್ಟಿರ್ತಾರೆ, ಇಲ್ಲ ಅಂದರೆ ಒಂದು ಕೋಡ್ ಕೂಡ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಈ 100ನೇ ಕಂಪ್ನಿ TCS ಇಲ್ಲಿದೆ, ಈ ಥರ ಕೊಟ್ಟಿರ್ತಾರೆ. ಸೊ ನೀವು ಆ ಸ್ಟಾಲ್ ಹತ್ರ ಹೋಗಬೇಕು. ನಿಮ್ಮ ರೆಸ್ಪೆಕ್ಟಿವ್ ಯಾವ್ಯಾವ ಕಂಪ್ನಿಗೆ ಅಪ್ಲೈ ಮಾಡಿರ್ತೀರೋ ಅಲ್ಲಿಗೆ ಹೋಗ್ಬಿಟ್ಟು ಆ ಸ್ಟಾಲ್ ಹತ್ರ ನೀವು ನಿಂತ್ಕೊಂಡು, ನಿಮಗೆ ಸ್ಲಾಟ್ ವೈಸ್ ಕೂಡ ಕೊಟ್ಟಿರ್ತಾರೆ. ಅಂದರೆ ಇವಾಗ ನೀವೇನಾದ್ರು ರಿಜಿಸ್ಟರ್ ಆಗಿದ್ರೆ ನೀವು 2:30ಯಿಂದ 3 ಗಂಟೆ ಒಳಗೆ ಈ ಸ್ಟಾಲಿಗೆ ಬರಬೇಕು ಅಂತ ಕೊಟ್ಟಿರ್ತಾರೆ. ಸೊ ನೀವು ಇವನ್ನೆಲ್ಲ ತಿಳ್ಕೊಂಡು ನೀವು ಕರೆಕ್ಟ್ ಟೈಮಿಗೆ ಆ ಸ್ಟಾಲಿಗೆ ಹೋಗ್ಬಿಟ್ಟು ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಾಗುತ್ತೆ. KSDC ಅವರು ಎಂಪ್ಲಾಯರ್ಸ್ಗೆ ಒಬ್ಬ ವಿದ್ಯಾರ್ಥಿ ಏನಾದರೂ ಈ ಉದ್ಯೋಗ ಮೇಳದಲ್ಲಿ ಸೆಲೆಕ್ಟ್ ಆದರೆ ಆಟೋಮೆಟಿಕಲಿ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಈ ಕಂಪ್ನಿಯವರು ಆದಷ್ಟು ಬೇಗ ಆ ವಿದ್ಯಾರ್ಥಿಗೆ ಆಫರ್ ಲೆಟರ್ ಅವಾಗಲೇ ಕೊಡಬೇಕು ಅಂತ KSDC ಅವರು ಆರ್ಡರ್ ಮಾಡಿದ್ದಾರೆ. KSDC ಅವರು ಯಾವ್ಯಾವ ಕಂಪ್ನಿ ಆ ಮೀಟಿಂಗಲ್ಲಿ ಅಟೆಂಡ್ ಆಗಿದ್ರೋ ಅವರಿಗೆಲ್ಲ ಸ್ಟ್ರಿಕ್ಟಾಗಿ ಒಂದು ರೂಲ್ನ ತಂದಿದ್ದಾರೆ. ನೀವು ಬೃಹತ್ ಉದ್ಯೋಗ ಮೇಳ ರಿಜಿಸ್ಟ್ರೇಷನ್ನ ಸ್ಕಿಲ್ ಕನೆಕ್ಟ್ ವೆಬ್ಸೈಟಲ್ಲಿ ಮಾಡಿರ್ತೀರಾ, ಅದೇ ಥರ ಎಂಪ್ಲಾಯರು ಕೂಡ ಸ್ಕಿಲ್ ಕನೆಕ್ಟ್ ವೆಬ್ಸೈಟಲ್ಲಿ ಈ ಬೃಹತ್ ಉದ್ಯೋಗ ಮೇಳಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ ಅಂತ ರಿಜಿಸ್ಟ್ರೇಷನ್ ಮಾಡಿರ್ತಾರೆ. ಸೊ ಅವಾಗ ಅವರು ಕೆಲವೊಂದು ಡೀಟೇಲ್ಸ್ನ ಹಾಕೋದನ್ನ ಮರ್ತಿರ್ತಾರೆ. ಅಂದರೆ ಸ್ಯಾಲ್ರಿ ಎಷ್ಟಿರುತ್ತೆ, ಎಷ್ಟು ಜನ ಕರ್ಕೊತಾರೆ, ಏನೇನು ರಿಕ್ವೈರ್ಮೆಂಟ್ ಇದೆ, ಇವೆಲ್ಲ ಕೆಲವು ಎಂಪ್ಲಾಯರ್ಸು ಅಂದರೆ ಕಂಪ್ನಿಗಳು ಫಿಲ್ ಮಾಡಿಲ್ಲ. ಸೊ ಅವರಿಗೆಲ್ಲ ಅಫಿಷಿಯಲ್ ಆಗಿ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದಾರೆ. ಈ ಬೃಹತ್ ಉದ್ಯೋಗ ಮೇಳಗೆ ಅವರೇನಾದ್ರು ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಕಂಪಲ್ಸರಿಯಾಗಿ ಇನ್ಸ್ ಇನ್ಫಾರ್ಮೇಷನ್ನ ಅವರು ಡಿಸ್ಪ್ಲೇ ಮಾಡಬೇಕು ವೆಬ್ಸೈಟಲ್ಲಿ ಅಂತ ಅಫಿಷಿಯಲ್ ಆಗಿ ವಾರ್ನ್ ಮಾಡಿದ್ದಾರೆ. ಎರಡನೇ ಅಪ್ಡೇಟ್ ಹೀಗಿದೆ, ಆ ಮೀಟಿಂಗಿಂದ ಗೊತ್ತಾಯಿತು ಯಾರ್ಯಾರು UG ಕಂಪ್ಲೀಟ್ ಮಾಡಿದ್ರು ಅಂದರೆ ಅಂಡರ್ ಗ್ರಾಜುಯೇಟ್ ಕಂಪ್ಲೀಟ್ ಮಾಡಿದ್ರು ಅವರು 10,000 ಜನ ರಿಜಿಸ್ಟರ್ ಆಗಿದ್ದಾರೆ. ಅದೇ ಥರ BTech ಅಂದರೆ ಇಂಜಿನಿಯರ್ಸ್ಗಳು ಅವರು 6,000 ಅಪ್ಲಿಕೇಶನ್ ಬಂದಿದೆ ಅಂತ ಕನ್ಫರ್ಮ್ ಮಾಡಿದರು. ಮತ್ತು PUC ಅವರು 5,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. PG ಅಂದರೆ ಪೋಸ್ಟ್ ಗ್ರಾಜ್ಯುಯೇಟ್ ಯಾರ್ಯಾರು ಮಾಡ್ತಿದ್ದಾರೆ ಇವರು 4,254 ಜನ ಅಪ್ಲಿಕೇಶನ್ ಹಾಕಿದಾರಂತೆ. ಅದೇ ಥರ ITI 4,597, ಡಿಪ್ಲೊಮಾದವರು 3,026, SLC ಅವರು 2,500, MTech ಅಥವಾ ME ಅವರು 500 ಜನ ಅಪ್ಲಿಕೇಶನ್ ಹಾಕಿದಾರಂತೆ. ಇನ್ನು SLC ಕೆಳಗೆ ಯಾರು ಇರ್ತಾರೋ ಅವರು 1,500 ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದರು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟು ಇವತ್ತಿನ ಅಪ್ಡೇಟ್. ಇನ್ನೂ ಹೊಸ ಇನ್ಫಾರ್ಮೇಷನ್ ತರ್ತಾ ಇರ್ತೀನಿ. ಈ ಉದ್ಯೋಗ ಮೇಳದು ಇನ್ನೂ ಅಪ್ಡೇಟ್ ಕೂಡ ಜಾಸ್ತಿ ಇದೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.